ಹೆಚ್ಚಾಗಿ ಆರಾಧಿಸಿ. ನಮ್ಮ ಆರಾಧನೆಯಾಗಲು ತಂದೆ ಕುಮಾರ ಪವಿತ್ರಾತ್ಮನಾಗಿರುವ ದೇವರ ನಾಮದಲ್ಲಿ ಆಗಲಿ. ಆಮೆನ್. ಕನ್ನಡ ಗೀತದ 10ನೆಯ ಗೀತವನ್ನು ನಾವು ಮಾಡುವ 10ನೆಯ ಗೀತ ಯೆಹೋವನ ಆಶ್ರಯದಲ್ಲಿ ಮೊದಲ 3 ಚರಣಗಳನ್ನು ಮಾಡುವ 10ನೇ ಕನ್ನಡ. ಯೇಸುಕ್ರಿಸ್ತನ ಮೂಲಕ ನಿತ್ಯ ಬಾಧಿಸಿದರು ದೇವರ ಮಕ್ಕಳು ಆತ್ಮಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬಂದರೆ ಆತನು ನಮ್ಮ ಮನೋವೇದನೆಗಳನ್ನು ಬೆಳಗಿಸುವರು. ಆತನಿಂದ ಗ್ರಹಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾದೇಶವು ಎಂತೆಂಬುದನ್ನು ನೀವು ತಿಳಿದುಕೊಳ್ಳಬೇಕು.
ನಿಮಗೆ ಅನುಗ್ರಹಿಸುವುದು. ನೀವು ನಿರ್ಭೀತರಾಗಿ ನೀತಿ ವಕ್ತೃತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರ ಆತ್ಮ ಎಂಬ ತ್ರೈಕ ದೇವರು ನಿಮಗೆ ಮಾಡಿ ಆತನಿಂದ, ಆತನ ಮೂಲಕ, ಆತನಿಗಾಗಿ ಸಮಸ್ತವೂ ಉಂಟಾಗಿಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವುದು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ಮೊಣಕಾಲೂರಿ ಪಾಪಗಳನ್ನು ಹೀಗೆ ಅರಿಕೆ ಮಾಡಿದ್ದಾರೆ. ದೇವರೇ, ನಮ್ಮ ಪರಲೋಕದ ತಂದೆ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಮಹಾಪರಾಧ ಮಾಡಿದ್ದೇನೆಂದು ಆಯ್ಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆ, ಆಲೋಚನೆಗಳಿಂದ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ಹೆಸರಿಂದ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿ ದುಃಖಗೊಂಡಿದ್ದೇನೆ. ಆದ್ದರಿಂದ ನಿನ್ನ ದೊಡ್ಡ ಒಲವಿನನುಸಾರವಾಗಿ ನನ್ನ ಮೇಲೆ ಧೈರ್ಯ ಬೇಕು ವಿನ್ನವಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು, ನಮ್ಮ ಪ್ರಭು ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದು. ನಿನ್ನ ಪ್ರೀತಿಯ ಅನ್ಯತೆಗೆ ನನ್ನನ್ನು ಪುನಃ ಸೇರಿಸು. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೇಲೆ ಪಾಪಗಳಿಗಾಗಿ ಪಶ್ಚಾತ್ತಾಪ, ಪಾಪ ಕ್ಷಮೆಯನ್ನು ದೇವರ ಕೃಪೆಯನ್ನು ಬಯಸುವುದೇ. ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆಜ್ಞೆಯ ವಾಕ್ಯವನ್ನು ಕೇಳಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವರನ್ನು ನಾವು ತಳ್ಳಿ ಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು, ನಿಮ್ಮ ದುಷ್ಟತೆಗಳನ್ನು ನನ್ನ ನೆನಪಿಗೆ ನೀಡುವುದಿಲ್ಲ. ನಿಮ್ಮ ಪಾಪಗಳು ಬಡಗುತ್ತಾಗಿದ್ದರೂ ಹಿಮದ ಹಾಗೆ ಬಿಡುತ್ತಾವೆ, ಕಿರಮಜಿ ಬಣ್ಣವಾಗಿ ಉಣ್ಣೆಯಂತೆ ಬೆಳಗಾಲ. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡಿ. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವುದು. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ದೇವರ ವಾಕ್ಯವು ಹೇಳುವುದೆಂದರೆ, ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲು ಎಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತನಾಡಿದವನಿಗೆ ಕಿವಿಗಳ ಮನಸ್ಸಲ್ಲಿದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರು. ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗಳ ಮನಸ್ಸಲ್ಲಿದ್ದರೆ ಹೇಗೆ ತಪ್ಪಿಸಿಕೊಂಡಿರಬಹುದು? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದ ಸಂತೋಷವಿಲ್ಲ. ಅವನು ನನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೇಲೆ ನಾವೆಲ್ಲರೂ ನಿಂತುಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆ, ನೀನು ನಮಗೂ ಸಕಲ ಮನುಷ್ಯರಿಗೆ ಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿ ಕೃಪಾವಾತ್ಸಲ್ಯಕ್ಕಾಗಿ ನಿನ್ನ ಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸಹಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆಯನ್ನು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ಪವಿತ್ರ ವಾಕ್ಯಕ್ಕಾಗಿ, ಪರಿಶುದ್ಧ ಸಂಸ್ಕಾರಗಳಿಗಾಗಿ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮನ್ನು ಹುಟ್ಟಿಸಿರುವ ನಿತ್ಯ ಜೀವ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ಕೃಪಾ ಸಾಮರ್ಥ್ಯವನ್ನು ಒದಗಿದ್ದು ಭೂಯಾತ್ರೆಯಲ್ಲಿ ನಮಗೆ ಸಮಾಧಾನವನ್ನು, ಭರವಸೆಯನ್ನು, ಧೈರ್ಯವನ್ನು ಕೊಡುವುದಾಗಲಿ. ನಾವು ಮಮತೆಯುಳ್ಳ
ಹೃದಯಗಳು ಭಕ್ತಿ ಭಾವಗಳನ್ನು ಬಿಗಿಯಾಗಿಟ್ಟುಕೊಳ್ಳುವಂತೆಯೂ ನಮ್ಮ ಪ್ರೀತಿಯಿಂದ ನೆಲೆಸಿರುವಂತೆ ಸ್ವಯಂ ಕಿವಿಗೊಡುವ ಹಾಗೆ ಅದರ ಎಚ್ಚರಿಕೆಯನ್ನು ದೃಢೀಕರಿಸಿದ ಹಾಗೆ ನಮಗೆ ಬೋಧಿಸು. ದೇಶದಲ್ಲಿ ಸೇರುವ ತನಕ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಆಮೇಲೆ ಇದರಿಂದ ಮುಖ್ಯವಾದ ವೇದ ಪಾರಾಯಣಗಳು ಓದಲಾಗುತ್ತದೆ. ಇವತ್ತಿನ ಆರಾಧನೆಗೆ ನೇಮಕವಾದ ವೇದ ಪಾರಾಯಣ ಪಾಠವು ಅದು ಮೊದಲಿಗೆ ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 1ರಿಂದ 17 ವಚನದ ತನಕ. ಧರ್ಮೋಪದೇಶಕಾಂಡ 6 1ರಿಂದ 17 ವಚನ. ಯೆಹೋವನೊಬ್ಬನೇ ದೇವರೆಂಬ ಧರ್ಮೋಪದೇಶದ ಮೂಲ ಸೂತ್ರ ವಿಷಯ. ನೀವು ಹೊಡೆದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರಾದ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿಟ್ಟುಕೊಂಡು ನಾವು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ಆದ್ದರಿಂದ ಇಸ್ರಾಯೇಲ್ಯರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಕೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳಲ್ಲಿಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗೆಯದ ನೀರಿನ ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸಿದ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ನೋಡಿ, ನಿಮ್ಮ ದೇವರಾದ ಯೆಹೋವನನ್ನೇ ಭಯಭಕ್ತಿಯುಳ್ಳವರಾಗಿರಬೇಕು. ಆತನನ್ನೇ ಸೇವಿಸಬೇಕು. ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಇನ್ನೊಬ್ಬರಿಗೆ ಸಲ್ಲಗೊಳಿಸಿದ ದೇವರು. ಆತನ ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಾಶ ಮಾಡಾರು. ನಿಮ್ಮ ಮನಸ್ಸದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ನೇಮಿಸಿದ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಲೇಬೇಕು. ಹಾಡುವ ತುಳು ಸಂಗೀತ 3 ಮೊದಲ ಚರಣವನ್ನು ಮಾಡುವ. ತುಳು ಸಂಗೀತ 3. 8ರಿಂದ ಶುದ್ಧ ವಾಕ್ಯ ಪರಿಪಾಲ ಕರ್ತವ್ಯ.
ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 14 ವಚನಗಳು. ಎಫೆಸದವರಿಗೆ 4ನೇ ಅಧ್ಯಾಯ 7ರಿಂದ 14 ವಚನಗಳು. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೇರಿ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದರಲ್ಲಿ ಭೂಮಿಯ ಅಧೋ ಭಾಗಕ್ಕೆ ಇಳಿದಿದ್ದಾನೆಂತಲೂ ಹೇಳಿದ ಹಾಗಾಯ್ತಲ್ಲ. ಇಳಿದು ಬಂದವನು ಮೇಲಣ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನು. ಆದ್ದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸಮರ್ಥಿತರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಗಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಈ ದಿನಕ್ಕೆ ನೇಮಕವಾದ ಸತ್ಯವೇದ ಪಾರಾಯಣ ಪಾಠವು ಮುಕ್ತಾಯ. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ಪ್ರಕಟ ಮಾಡಿಕೊಂಡು ಕ್ರಿಸ್ತ ಯೇಸುವಿನ ಮೂಲಕ ತೋರಬಂದ ತನ್ನ ಕೃಪಾದೇಶದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾರೆ. ಆದ್ದರಿಂದ ಆಧುನಿಕರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರುವುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ನಿಂತು ನಾವು ವಿಶ್ವಾಸವನ್ನು ಮನಸ್ಸಾಗಿ ಅರಿಕೆ ಮಾಡುವ ಅಪೋಸ್ತಲಿಕ ವಿಶ್ವಾಸ. ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ವಂದನೆ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಹೊಂದಿ ಶಿಲುಬೆಗೆ ಚಡಿಯಲ್ಪಟ್ಟು ಸತ್ತು ಪುನಃಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತುಗಳಿಂದ ಎದ್ದು ಬಂದು ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದು ಎಂಬನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತವೇ, ಭಕ್ತರ ಅನನ್ಯತೆಯು, ಪಾಪದ ಪರಿಹಾರ, ದೇಹದ ಪುನರುತ್ಥಾನ, ನಿತ್ಯ ಜೀವ ಉಂಟು ಎಂದು ನಂಬುತ್ತೇನೆ. ಸಭೆಯನ್ನು ನಿಂತುಕೊಳ್ಳಿ. ಸಭೆಗೆ ಸಹಕರಿಸಿದ ಸಂಘಟನೆ ಕಳೆದ ವಾರದ ಕಾಣಿಕೆ 13,030 ರೂಪಾಯಿ, ಜನನ ಕಾಣಿಕೆ 1,000 ರೂಪಾಯಿ, ಸ್ತೋತ್ರದ ಕಾಣಿಕೆ 1,500 ರೂಪಾಯಿ, ಹೊಟ್ಟಪೂರ್ತಿಯಾದ ಕಾಣಿಕೆ 15,530 ರೂಪಾಯಿ. ಈ ವಾರದಲ್ಲಿ ತಮ್ಮ ಜನನವನ್ನು ಕಾಣುವುದು ರಶೀದ್ ವಿಖ್ಯಾತ್ ಮಾಬೆನ್, ಕ್ರಿಸ್ಟಫರ್ ದಯಾನಂದ ಗೋಗ್ಯ, ಇಮ್ಮಾನುವೇಲ್ ಕೀರ್ತನ್ ಜನ್, ಸ್ಟೀಫನ್ ದಿಲೀಪ್ ಅಮ್ಮಣ್ಣ, ಐಲಿ ಪುಷ್ಪ ಕರ್ಕಡ, ಸತ್ಯ ಶ್ರೀಮತಿ ಎಡ್ವರ್ಡ್. ಮದುವೆ ದಿನವನ್ನು ಕಾಣುವುದು ರಾಬರ್ಟ್ ಕ್ಯಾನಿ ಸಾಲಿನ್ಸ್ ಮತ್ತು ಇವ್ಲಿನ್ ಗ್ಲಾಡಿಸ್ ಸಾಲಿನ್ಸ್. ಮತ್ತೊಂದು ವಿನ್ಸೆಂಟ್ ಗ್ಯಾಬ್ರಿಯಲ್ ಸೋಮ್ಸ್ ಮತ್ತು ಸುಜಾತ ಸೋಮ್ಸ್. ದೇವಾಲಯವನ್ನು ಸ್ಯಾನಿಟೈಸ್ ಮಾಡಿದ ಹಾಗೂ ಮುಂದೆಯೂ ಮುಕ್ತವಾಗಿ ಮಾಡಿಕೊಡುವ ಮುನ್ಸಿಪಲ್ನ ಮಾಜಿ ಸದಸ್ಯರಿಗೆ, ನಮ್ಮ ಸಭಾ ಸದಸ್ಯರಿಗೆ ನನ್ನ ಉಪಕಾರಗಳನ್ನು ತಿಳಿಸಿದೆ.
ಬರುವ ಶುಕ್ರವಾರ ಆರಾಧನೆಯು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾಗುವುದು. ಸಭೆಯು ನೆನಪಿಟ್ಟುಕೊಂಡು ಬರುವಂತೆ ಕೇಳಿಕೊಳ್ಳುತ್ತೇನೆ. ಮಾರ್ಗಸೂಚಿಗಳನ್ನು ಸಭೆಯು ದಯಮಾಡಿ ಅನುಸರಿಸುವಂತೆ ಕೇಳಿಕೊಳ್ಳುತ್ತೇನೆ. ದೇವಾಲಯದ ಮುಖ್ಯ ದ್ವಾರದಿಂದ ಬರುವಂತೆಯೂ ಅಲ್ಲಿ ನಿಂತು ಸ್ಯಾನಿಟೈಸ್ ಹಾಗೂ ತಮ್ಮ ಟೆಂಪರೇಚರ್ ಚೆಕ್ ಮಾಡಿಕೊಳ್ಳುವಂತೆ ಮತ್ತು ತಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ನಂಬರ್ ಕೊಡುವಂತೆ ಕೇಳಿಕೊಳ್ಳುತ್ತೇನೆ. ಒಳಗೆ ಬಂದ ನಂತರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಮತ್ತು ದೇವಾಲಯದಲ್ಲಿ ಬೈಬಲ್ ಮತ್ತು ಗೀತ ಪುಸ್ತಕಗಳು ಒದಗಿಸಲಾಗುವುದಿಲ್ಲ, ನೀವು ಸ್ವತಃ ತರುವಂತೆ ಕೇಳಿಕೊಳ್ಳುತ್ತೇನೆ. ಹಸ್ತಲಾಗಣೆ ನಿಷೇಧಿಸಲಾಗಿದೆ. 10 ವರ್ಷದ ಒಳಗಿನ ಮಕ್ಕಳು ನಿಷೇಧಿಸಲಾಗಿದೆ. ಹಾಗೇನಾದರೂ ಕರೆದುಕೊಂಡು ಬಂದದ್ದೇ ಆದರೆ ಅದು ನಿಮ್ಮ ಹೈ ರಿಸ್ಕಲ್ಲಿ ನಿಮ್ಮ ಜವಾಬ್ದಾರಿ ಅನ್ನುವಂಥ ನಾನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. 65 ವರ್ಷದ ಮೇಲ್ಪಟ್ಟವರು ಅವರ ಇಚ್ಛಾನುಸಾರ ಬರಬಹುದು, ಬಾರದಿರುವುದು ಒಳ್ಳೆಯದು ಎಂಬ ಅಭಿಪ್ರಾಯ ಕಮಿಟಿಯಲ್ಲಿ ಬಂದಿರುತ್ತದೆ. ತಮ್ಮ ಆರೋಗ್ಯ ಸುರಕ್ಷತೆಗೆ ನೀವೇ ಜವಾಬ್ದಾರರಿರುವುದನ್ನು ತಿಳಿಸಲು ಇಚ್ಛಿಸ್ತೇನೆ. ಹಾಗೂ ನಮ್ಮ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸುವಂತೆಯೂ ಮತ್ತು ಇದಕ್ಕೆ ನಮ್ಮ ದೇವಾಲಯಕ್ಕೆ ಮತ್ತು ಮಾರ್ಗಸೂಚಿ ಗೌರವವನ್ನು ತರುವಂತೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಣಿಕೆಯನ್ನು ಸಮರ್ಪಿಸುವ ಹಾಗೆ 25ನೇ ತುಳುಗೀತರಾಗ ಮಾಡುವ 25ನೇ ತುಳುಗೀತ ಯೇಸು ಸ್ತೋತ್ರನು ಕೀರ್ತಿಯನ್ನು ಮಾನನು ಬೇಕಾದ 25ನೇ ತುಳುಗೀತ ಕಾಣಿಕೆ ಕಟ್ಟೆಯನ್ನು ಇರಿಸಲಾಗಿದೆ. ಸಭೆಯು ಮುಂದೆ ಬಂದು ಸಮರ್ಪಿಸುವಂತೆ ಕೇಳಿಕೊಳ್ಳುತ್ತೇನೆ. ಕಾಣಿಕೆ ದೇವರಿಗೆ ಸಮರ್ಪಿಸುವಂತೆ ಪ್ರಾರ್ಥಿಸೋಣ. ದೇವರೇ, ಎಲ್ಲ ಒಳ್ಳೆ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆ, ನಿನ್ನ ಸಭೆಗೆ ಸಮರ್ಪಿಸಿರುವ ಎಲ್ಲ ಕಾಣಿಕೆಯನ್ನು ಪಾವನ ಮಾಡು. ಇದರೊಂದಿಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗ. ಈ ವಾರದಲ್ಲಿ ತಮ್ಮ
ಜನ್ಮವನ್ನು ಮದುವೆ ವಾರ್ಷಿಕೋತ್ಸವವನ್ನು ಕಾಣುವುದನ್ನು ನಿನಮನವಿ ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ಈ ವರ್ಷವೆಲ್ಲ ಅವರು ಹಮ್ಮಿಕೊಳ್ಳುವಂತಹ ಎಲ್ಲ ಯೋಜನೆಗಳನ್ನು ಆಶೀರ್ವದಿಸಿ ಕಾಪಾಡು. ಈ ಮೂಲಕವಾಗಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು, ನಿನ್ನ ಆರೋಗ್ಯ ಹೊಂದಿಕೊಂಡು ಮುಂದಿನ ವರ್ಷದಲ್ಲಿಯೂ ಸಹ ಅವರು ತಮ್ಮ ಜನ್ಮವನ್ನು ಮದುವೆಯ ವಾರ್ಷಿಕೋತ್ಸವವನ್ನು ಕಾಣುವಂತೆ ನೀನು ಸಹಾಯ ಮಾಡು. ನಿನ್ನ ದಯಾ ಜ್ಯೋತಿಯಿಂದ ಅವರು ನಡೆಸಿ ನಿನ್ನ ಮಹಿಮೆಯ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆ, ದಯವಿಟ್ಟು ಪ್ರಾರ್ಥನೆಯನ್ನು ಲಾಲಿಸಬೇಕು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಪ್ರಭು ಆಜ್ಞಾಪಿಸಿರುವ ಹಾಗೆ ನಾವು ಹಾಗೆ ಪ್ರಾರ್ಥನೆ ಮಾಡೋಣ. ಪ್ರತಿದಿನದ ನಂತರ ಸಭೆಯವರು ಪ್ರಭುವೇ ನಮ್ಮ ಭಿನ್ನವನ್ನು ಕೇಳುತ್ತಿದ್ದಾರೆ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಈ ಸ್ವಂತ ಸಭೆಯನ್ನು ಆಶೀರ್ವದಿಸು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟಗಳನ್ನು, ಚರ್ಚ್ ಸಂಸ್ಥೆಗಳನ್ನು, ಸಿನೋಡನ್ನು, ನಮ್ಮ ಎಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು ಆಶೀರ್ವದಿಸಬೇಕೆಂದು ವಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ವಿನ್ನಹವನ್ನು ಕೇಳು. ಬಡವರಿಗಾಗಿಯೂ ಉಪದ್ರವಗಳಿರುವವರಿಗಾಗಿಯೂ ಪ್ರಾರ್ಥನೆ ಮಾಡೋಣ. ದೇವರೇ, ಅನ್ಯಾಯ ಬಲಾತ್ಕಾರಗಳಿಂದ ನಮ್ಮನ್ನು ವಿಮೋಚಿಸಿ ಕ್ರಿಸ್ತನಿರುವ ಸಹೋದರತ್ವವನ್ನು ನಿರಾಕರಿಸದಂತೆ ನಮ್ಮನ್ನು ಕಾಪಾಡು. ಕೆಲಸವಿಲ್ಲದವರು, ಕೆಲಸ ಮಾಡಲು ಅನುಕೂಲವಿಲ್ಲದವರು, ಕೆಲಸಕ್ಕೆ ತಕ್ಕ ಫಲವನ್ನು ಇನ್ನು ಕಾಣುವವರು, ಇಕ್ಕಟ್ಟು ಬಡತನಗಳಿರುವವರು, ಇಂಥವರೆಲ್ಲರ ಹತ್ತಿರ ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಮಾನವರಲ್ಲಿ ನಿಜವಾದ ಅನನ್ಯತೆಯು ಸ್ಥಾಪನೆಯಾಗಿ ನಿನ್ನ ಆರಾಧನೆಯೊಂದೇ ಅವರ ಕೆಲಸವಾಗುವಂತೆ, ದಿನವೂ ಸ್ಥಾಪಿತವಾಗುವಂತೆ ಮಾಡುವುದು. ಪ್ರಭುವೇ, ನಮ್ಮ ವಿನ್ನಹವನ್ನು ಕೇಳು. ಭೂಲೋಕದ ಸಮಾಧಾನಕ್ಕಾಗಿ ಪ್ರಾರ್ಥಿಸೋಣ. ದೇವರೇ, ಜನರೆಲ್ಲರ ಹೃದಯಗಳಲ್ಲಿ ಸಮಾಧಾನಕ್ಕಾಗಿ ನಿಜವಾದ ಬಯಕೆಯನ್ನು ಹುಟ್ಟಿಸಿ ಭೂಜನಾಂಗಗಳ ಸುಕ್ಷೇಮಕ್ಕಾಗಿ ಆಲೋಚಿಸಲು ಕೂಡಿ ಬರುವ ಎಲ್ಲ ಆಲೋಚನಾಕರ್ತರನ್ನು ಶಾಂತವಾದ ನಿನ್ನ ಶುದ್ಧ ಜ್ಞಾನ ನಡೆಸು. ಯುದ್ಧ ಕಲಹಗಳಿಗೆ ನಮ್ಮನ್ನು ತಪ್ಪಿಸಿ ಭೂಮಂಡಲವು ನಿನ್ನ ಪ್ರೀತಿಯ ತಿಳುವಳಿಕೆಯಿಂದ ತುಂಬಿರುವಂತೆ ದಯಪಾಲಿಸು. ಪ್ರಭುವೇ, ನಮ್ಮ ವಿನ್ನಹವನ್ನು ಕೇಳಿ. ಮರಣದ ಗಳಿಗೆ ಮಾಡಿಕೊಳ್ಳೋಣ. ಪ್ರಭುವೇ, ನಾವು ನಮ್ಮ ಕಡೆಗಳಿಗೆ ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದಿಂದ ವಿಶ್ರಾಂತಿಯಲ್ಲಿ ಸೇರುವ ಹಾಗೆ, ನಮ್ಮ ಆತ್ಮಗಳು ಸಮಾಧಾನದಿಂದ ಇಹಲೋಕವನ್ನು ಬಿಡುವ ಹಾಗೆ ನಿನ್ನ ಸರ್ವಶಕ್ತ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ ನಿನ್ನ ಸಮಸ್ತ ದೂತರೊಡನೆ ನೀನು ಆದುಕೊಂಡ ಮಕ್ಕಳೊಡನೆ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆ ರಾಜ್ಯಗಳಲ್ಲಿ ಸೇರಿಸಿಕೊಳ್ಳಬೇಕೆಂದು ನಿನ್ನನ್ನು ವಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ವಿನ್ನಹವನ್ನು ಕೇಳು. ಆಮೇಲೆ ಸಭೆಯನ್ನು ಕುಳಿತುಕೊಳ್ಳಿ. ಕೆಳಗಿದ್ದ 152ನೇ ಗೀತವನ್ನು ಪ್ರಾರಂಭ ಮಾಡುವ. 152ನೇ ಕನ್ನಡ ಗೀತ. ವಾಕ್ಯವನ್ನು ಬಲದಿಂದ ಕರ್ತ ಸಾರಗೊಳಿಸು, ಹೃದಯದಲ್ಲಿ ಆತ್ಮನಿಂದ ವಾಕ್ಯ ಬಾಳ. ಮೊದಲ 2 ಚರಣರಾಗ ಮಾಡುವ 152ನೇ ಕನ್ನಡ ಗೀತ.
ದೇವರ ಸನ್ನಿಧಾನದಲ್ಲಿ ಮೌನವಾಗಿ ನಿಂತು ಆತನ ಪವಿತ್ರಾತ್ಮ ಮೂಲಕ ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವಂತೆ ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತುತಿ ಪಾತ್ರನಾದ ಪ್ರಭುವೇ, ನಿನ್ನ ಪರಿಶುದ್ಧ ವಾಕ್ಯವನ್ನೆಲ್ಲ ನಮ್ಮ ಬೋಧನೆಗೋಸ್ಕರ ಬರೆಸಿದ್ದೀವಿ. ನಾವು ಅದನ್ನು ತಕ್ಕ ಹಾಗೆ ಕೇಳಿ ಅಂಗೀಕರಿಸಿಕೊಳ್ಳುವಂತೆ ಅನುಗ್ರಹಿಸು. ಆಯ ಪವಿತ್ರ ಪರಿಶುದ್ಧ ವಾಕ್ಯದಿಂದ ತಾಳ್ಮೆ ಸಮಾಧಾನಗಳನ್ನು ಪಡೆದು ನಮ್ಮ ರಕ್ಷಣಾ ಯೇಸುವಿನ ಮೂಲಕ ನೀನು ನಮಗೆ ದಯಪಾಲಿಸುವ ನಿತ್ಯ ಜೀವದ ಬಾಯತನದ ಅಭಿರುಚಿಯನ್ನು ಅಪ್ಪಿಕೊಂಡಿರುವಂತೆಯೂ ಅದರ ಗಟ್ಟಿಯಾಗಿ ಹಿಡಿದುಕೊಂಡಿರುವಂತೆ ಸಹಾಯ ಮಾಡುವುದಾಗಿ ಪ್ರಭುವಾದ ಯೇಸುವಿನ ನಾಮದಲ್ಲಿ ಇದನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿನದ ದೇವರ ವಾಕ್ಯವನ್ನು ನಾನು ಎರಡು ಪರಿಚಯದ, ಅಂದರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಭಾಗದಿಂದ ಧ್ಯಾನ ಮಾಡಲು ಇಚ್ಛಿಸುತ್ತೇನೆ. ಈ ದಿನ ಥಿಯಾಲಜಿಕಲ್ ಸಂಡೇ, ದೈವಶಾಸ್ತ್ರೀಯ ಭಾನುವಾರ. ದೈವಶಾಸ್ತ್ರ ಎಂದರೆ ದೇವರನ್ನು ಕುರಿತಾದ ಅಧ್ಯಯನ ಎಲ್ಲ. ದೇವರ ಶಾಸ್ತ್ರ ಅಥವಾ ದೈವಶಾಸ್ತ್ರ ಎನ್ನಬಹುದು. ದೈವಶಾಸ್ತ್ರ ಅಥವಾ ದೈವಶಾಸ್ತ್ರ ಅನ್ನುವಂಥದ್ದು ದೇವರ ಶಾಸ್ತ್ರ ಅಥವಾ ಶಾಸ್ತ್ರಾನುಸಾರ ವಾಕ್ಯ ಎಂಬುದಾಗಿ ಹೇಳುತ್ತಾರೆ. ದೈವಶಾಸ್ತ್ರ ನಿಲಯ ಅಥವಾ ದೈವಶಾಸ್ತ್ರ ಕಾಲೇಜ್ ಇದು ಮಂಗಳೂರಿನ ಪಲ್ಮಠದಲ್ಲಿ ಇದೆ. ಇದು ಎಷ್ಟೋ ವರ್ಷಗಳ ಇತಿಹಾಸವಿದೆ. ಈ ಕಾಲೇಜು ವಿವಿಧ ಐನವರನ್ನು ಅಥವಾ ಸೇವಕರನ್ನು ತಯಾರು ಮಾಡುವ ಕಾಲೇಜ್ ಆಗಿದೆ. ಅದು ದೇವರನ್ನು ಕುರಿತಾದ ಸಂಪೂರ್ಣ ಅಧ್ಯಯನವನ್ನು ಕೊಡುವ ವಿದ್ಯಾನಿಲಯವಾಗಿದೆ. 4 ವರ್ಷದ ಅಥವಾ 5 ವರ್ಷದ ಕೋರ್ಸ್ಗಳನ್ನು ಒಳಗೊಂಡು ಬೇರೆ ಬೇರೆ ಡಿಪ್ಲೊಮೊ ಅಥವಾ CTH ಮತ್ತು FCS ಅನ್ನುವಂತಹ ಬೇರೆ ಬೇರೆ ಕೋರ್ಸ್ಗಳನ್ನು ಒಳಗೊಂಡಿವೆ. ಇಡೀ ಬೈಬಲ್ ಅಧ್ಯಯನ ಮಾತ್ರವಲ್ಲ, ಬದಲಾಗಿ ಜಗತ್ತಿನ ವಿಶ್ಲೇಷಣೆ, ವಿವಿಧ ಧರ್ಮಗಳ ವಿಶ್ಲೇಷಣೆ, ಗ್ರೀಕ್ ಭಾಷಾ ಅಧ್ಯಯನ, ಹಿಬ್ರೂ ಭಾಷೆಯ ಅಧ್ಯಯನ ಇವೆಲ್ಲವೂ ಕಲಿಸುವಂಥದ್ದಿವೆ. ಸಾಮಾಜಿಕವಾಗಿ ವಿವಿಧ ಜನರ ಮಧ್ಯೆ ಸೈಕಾಲಜಿ, ಹಾಸ್ಪಿಟಲೈಸ್ ಅಥವಾ ವಿವಿಧ ರೋಗಿಗಳ ಮಧ್ಯೆ ಕಲಿಸುವಂಥದ್ದು ಆಗಿದೆ. ಇನ್ನು ತರಬೇತಿಗೊಳಿಸುವುದರಲ್ಲಿ ಭಾನುವಾರ ಶಾಲೆ, ಯುವಜನ ಕೂಟ, ವಿವಿಧ ನಾಯಕತ್ವಗಳನ್ನು ಒದಗಿಸಿಕೊಡುವಂತಹ ಅಥವಾ ತರಬೇತಿ ನೀಡುವಂತಹದ್ದು ಆಗಿದೆ. ನನಗೊಬ್ಬರು ಕೇಳಿ, ಅಯ್ಯ 4 ವರ್ಷ ಇಡೀ ಬೈಬಲನ್ನು ಹೇಗೆ ಓದುದು? 4 ವರ್ಷ ಇಡೀ ಬೈಬಲನ್ನು ಹೇಗೆ ಓದುದು? ಇಡೀ ಬೈಬಲ್ ಓದೋದು ನಮ್ಮ ಕಾಲೇಜಲ್ಲಿ. 4 ವರ್ಷ ದೈವಶಾಸ್ತ್ರೀಯ ಅಧ್ಯಯನ ಬೈಬಲ್ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಲುವುದಿಲ್ಲ ಎಂಬುದನ್ನು ನಾನು ಹೇಳಿ ಚಿಂತಿಸ್ತೇನೆ. ಇಡೀ ಕೇವಲ ಕೀರ್ತನೆಗಳ ಪುಸ್ತಕವೇ 1 ವರ್ಷದ ಅಧ್ಯಯನ ಮಾಡಬೇಕಾಗ್ತದೆ. ಇನ್ನು ಹಳೆ ಒಡಂಬಡಿಕೆಯಲ್ಲಿ ಅದರ ವಿಶ್ಲೇಷಣೆಯ ಅಡಕಗಳೇ ಬೇರೆ, ಹೊಸ ಒಡಂಬಡಿಕೆ ವಿಶ್ಲೇಷಣೆ ಅಡಕಗಳೇ ಬೇರೆ ಆಗಿದೆ. ಕಲಿಯಬೇಕಾಗುವುದು ಬಹಳಷ್ಟು ಇದೆ. 24 ತಾಸು ಸಾಕಾಗುವುದಿಲ್ಲ. ವರ್ಷಕ್ಕೆ 18-20 ಪೇಪರ್ಗಳು. ಬೀಡಿ ವಿದ್ಯಾಭ್ಯಾಸಕ್ಕಾಗಿ ಥೀಸಿಸ್ ಬರೀಬೇಕು, ತೂಕಕ್ಕೆ ಮೀರಿದಂಥದ್ದು. ನಾವು 2 ಗಂಟೆ 3 ಗಂಟೆವರೆಗೆ ಇದ್ದು ಎಚ್ಚರವಿದ್ದು ಬರೆದು ಅಸೈನ್ಮೆಂಟ್ಗಳನ್ನು ಬರೆದು 6 ಗಂಟೆಗೆ ಎದ್ದು ಕಾಲೇಜ್ ಹೋಗಬೇಕಾದ ಸ್ಥಿತಿಗತಿಗಳಿರುತ್ತೆ. ಬೆಳಿಗ್ಗೆ 7:30ಕ್ಕೆ ಚರ್ಚ್ ಅಥವಾ ಚಾಪಲ್, ಸಂಜೆ 7:30ಕ್ಕೆ ಚಾಪಲ್, ಸಂಜೆ 4 ಗಂಟೆವರೆಗೆ ಕಾಲೇಜ್,
ಕೇವಲ 3 ತಾಸು ಮಾತ್ರ ನಮಗೆ ಆಚೆ ಕೆಲಸ ಮಾಡಲಿಕ್ಕೆ, ಅದರಲ್ಲೂ ಅಸೈನ್ಮೆಂಟ್ಗಳಿಗೆ ಕೆಲಸ ಬರೀಬೇಕು. 8:30ಕ್ಕೆ ರಾತ್ರಿ ಲೈಬ್ರರಿ ಯೂಸ್ ಮಾಡಬೇಕು 10 ಗಂಟೆ ಮತ್ತು ರೂಮಿಗೆ ಬಂದು ಅಸೈನ್ಮೆಂಟ್ ಅನ್ನು ಫಾಲೋ ಅಪ್ ಮಾಡಬೇಕು. 20 ಪೇಪರ್ಗಳು ಒಂದು ಸೆಮಿಸ್ಟರ್ಗೆ ಅಥವಾ ಒಂದು ವರ್ಷಕ್ಕೆ 20-25 ಪೇಪರ್ಗಳಿವೆ. ಕಲಿಯುವಂಥದ್ದು ಏನಿದೆ, ನಿಂತವರನ್ನು ಕುಳಿತವರನ್ನು ಎಳೆದುಕೊಂಡು ಹೋಗಿ ನೀನು ಕಡೆಯಲ್ಲಿ ಅಯ್ಯನಾಗು ಅನ್ನುವಂತಹದ್ದು ಒಳ್ಳೆಯದಲ್ಲ. ಸಮರ್ಪಣೆಯ ಮನೋಭಾವನೆ ಅಥವಾ ಡೆಡಿಕೇಟೆಡ್ ಲೈಫ್ ಅನ್ನುವಂಥದ್ದು ಪ್ರಾಮುಖ್ಯವಾಗಿ ಬೇಕು ಅನ್ನುವಂಥದ್ದು ತಿಳಿದುಕೊಳ್ಳಬೇಕಾಗಿದೆ. ಡಿಗ್ರಿ ಫೇಲ್ ಆಗಿದ್ರೆ ಅವನಿಗೆ ಯಾವುದೂ ಕೆಲಸವಿಲ್ಲ, ಎಂಥದ್ದು ಮಾಡುವುದು, ಅವನ ಅಯ್ಯನಾದ್ರೂ ಮಾಡಿಕೊಡೋಣ ಎಂಬುದು ಆಗಿನ ಕಾಲದಲ್ಲಿ ವಿಶ್ಲೇಷಣೆ ಇತ್ತು, ಈಗಿನ ಕಾಲದಲ್ಲಿ ಅದೇ. ಎಷ್ಟೋ ಜನ ಇಂಜಿನಿಯರ್ಗಳು, ಡಾಕ್ಟರ್ಗಳು ತಮ್ಮ ಸೇವೆಯನ್ನು ಬಿಟ್ಟು ಅಯ್ಯನ ಒಂದು ಸ್ಥಳಕ್ಕೆ ಅಥವಾ ಅಯ್ಯ ಆಗಮನಕ್ಕೆ ಯಾರು ಯೋಚನೆ ಮಾಡಿಲ್ಲ, ಮಾಡುವುದೂ ಇಲ್ಲ ಎಂಬುದಾಗಿ ಅನಿಸ್ತದೆ. ಕಾರಣ ಅಯ್ಯನವರಿಗೆ ಅವಮಾನಗಳು, ಅಗೌರವಗಳು, ಹೊಡೆತಗಳು, ಜಗಳಗಳು ಚರ್ಚಿನಲ್ಲಿ ಮತ್ತು ಸಂಬಳ ಇಲ್ಲದ್ದು, ಈ ರೀತಿಯಾದ ಕಷ್ಟ. ನಾವು ಮಕ್ಕಳು ಇದಕ್ಕೆ ಸೇರಿಸಿದ್ರೆ ನಾವು ಸಂಬಳ ಇಲ್ಲದ್ದು ಎಂಥದ್ದು, ಊರು ಬಿಟ್ಟು ಅಲ್ಲಿ ಬೇಕಾಗ್ತದೆ. ನನ್ನ ಮಕ್ಕಳನ್ನು ಹತ್ತಿರದಲ್ಲಿ ಕುತ್ಕೊಳಿಸ್ಲಿಕ್ಕೆ ಆಗುತ್ತಿಲ್ಲ. ಅದರ ಬದಲಾಗಿ ಅವನನ್ನು ಡಾಕ್ಟರ್ ಇಂಜಿನಿಯರ್ಗಳನ್ನು ಮಾಡೋಣ, ಒಳ್ಳೆ ಟೀಚರನ್ನಾಗಿ ಮಾಡೋಣ, ಅಬ್ರಾಡಿಗೆ ಕಳಿಸಿಕೊಡೋಣ, ಅಲ್ಲಿ ಒಂದಷ್ಟು 30,000 50,000 ರೂಪಾಯಿಗಳು ಆದರೂ ದುಡಿಯುವುದಾದ್ರೆ ನನ್ನ ಮನೆ ಕಷ್ಟಗಳು ತೀರಬಹುದು ಎಂಬುದಾಗಿ ಚಿಂತನೆಗಳು ಸತ್ಯವಾಗಿ ಮಾನ್ಯವಾಗಿವೆ. ಇವತ್ತಿನ ಸಭೆಗಳಲ್ಲಿ ಅಯ್ಯನವರ ಕೊರತೆಗಳು ಬಹಳಷ್ಟು ಆಗಿರುತ್ತವೆ. 2 ಚರ್ಚ್ಗಳಿಗೆ ಒಬ್ಬ ಅಯ್ಯ, 3 ಚರ್ಚ್ಗಳಿಗೆ ಒಬ್ಬ ಅಯ್ಯ ಅನ್ನುವಂಥದ್ದು ಇದೆ. ನಾವು 7 ಚರ್ಚ್ಗಳಿಗೆ ಒಬ್ಬನೇ ಅಯ್ಯ ಆಗಿದೆ. ಅನಂತರದಲ್ಲಿ 3 ಚರ್ಚ್ಗಳಿಗೆ, ಅನಂತರದಲ್ಲಿ 2 ಚರ್ಚ್ಗಳಿಗೆ, ಅನಂತರದಲ್ಲಿ 5 ಚರ್ಚ್ಗಳಿಗೆ, ಅನಂತರದಲ್ಲಿ ಉಡುಪಿಯಲ್ಲಿ 1 ಚರ್ಚಿಗೆ, ಕೊಪ್ಪದ 1 ಚರ್ಚಿಗೆ ಮತ್ತು ಕಾರವಾರದ 1 ಚರ್ಚಿಗೆ ಮಾತ್ರ ಏನಾಗಿದೆ. 3 ಚರ್ಚ್ಗಳಿಗೆ ಮಾತ್ರ 1 ಚರ್ಚ್ ನನಗೆ ಉಳಿದದೆಲ್ಲ 5 7 3 ಚರ್ಚ್ಗಳಲ್ಲಿ ಸೇವೆ ಮಾಡಿ ಬಂದಿದ್ದಾರೆ. ಪ್ರಿಯರೇ, ಬೆಳೆಯು ಬಹಳ, ಕೆಲಸಗಾರರು ಕಡಿಮೆ. ಮುಂದಿನ ಮಾನಗಳಲ್ಲಿ ಬೈಬಲ್ ಇಲ್ಲದ ಕೊರತೆಗಳು, ಅಯ್ಯನವರೇ ಇಲ್ಲದ ಕೊರತೆಗಳು ಬಹಳಷ್ಟು ನೆಲೆನಿರಬಹುದು. ಯಾಕೆಂಬುದಾಗಿ ನಮ್ಮ ಸಭೆಯಲ್ಲಿ ಆಗುವ ಹಿಂಸೆಗಳು, ಜಗಳಗಳು, ಕಲಗಳು, ಮತ್ಸರಗಳು, ದ್ವೇಷಗಳು, ಹೊಡೆದಾಟಗಳು, ನಿರ್ಧಾರಗಳು, ಅಯ್ಯನವರೇ ಬೇಡ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಸ್ಥಿತಿಗತಿಗಳು, ಪರಿತಪಿಸಿ ಹೋಗಿ ಅಯ್ಯನವರೇ ಕೆಲಸ ಬಿಡುವಂತಹ ಪರಿಸ್ಥಿತಿಗಳು ಇದೆ, ಮುಂದೆ ಬರುವುದು ಇದೆ. ನಮಗೆ ಈ ಮಾರ್ಗದಲ್ಲಿ ಕಳೆದುಕೊಳ್ಳುವರು ಯಾರು, ಸತ್ಬೋಧನೆಯನ್ನು ಮಾಡುವುದು ಯಾರು, ನಮಗೆ ಬೋಧನೆ ಮಾಡುವುದು ಯಾರು ಎಂಬ ಕಾಲವು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ದೇವರ ವಾಕ್ಯಕ್ಕೆ ಶಾಪ ಬರಗಾಲ ಬರುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಬಹಳ ಕಠಿಣವಾದ ಪರಿಸ್ಥಿತಿಗಳು ಬರಲಿಕ್ಕೆ ಉಂಟು. ಕೊರೋನಾ ವೈರಸ್ ಬರೋದ್ರಿಂದ ಇಡೀ ತನ್ನ ಜೀವನವನ್ನು ಕಳೆದುಕೊಂಡು ಇಡೀ ದೇಶ ತನ್ನ ಕೈಯಲ್ಲಿದ್ದ ಹಣ, ಪರ್ಸನಿಂದ ಹಣ, ಬ್ಯಾಂಕಿಂದ ಹಣವೆಲ್ಲವನ್ನು ತೆಗೆದುಕೊಂಡು ಬಂದು ನೋಟಲ್ಲಿ ಬಿಸಾಡಿತು. ನಮ್ಮ ಜೀವಮಾನವನ್ನು ಇಲ್ಲದಿದ್ದ ಮೇಲೆ ಈ ದುಡ್ಡನ್ನ ಇಟ್ಟುಕೊಂಡು, ಹಣವನ್ನು ಇಟ್ಟುಕೊಂಡು ಎಂತ ಮಾಡಲಿ, ನನ್ನ ಜೊತೆಗಾರ ಕುಟುಂಬಸ್ಥರನ್ನ ಬದುಕಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಎಂಬುದಾಗಿ ಹೇಳಿ ಎದೆಯನ್ನು ಪಡೆದುಕೊಳ್ಳುತ್ತಾ ಬೈಬಲ್ ಹಿಡಿದುಕೊಂಡು ಹೋಗಿ ಮುಚ್ಚಿ ಹೋದ ದೇವಾಲಯವನ್ನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದು ನಮ್ಮ ಕಣ್ಣ ಮುಂದೆ ಇಲ್ಲ. ಬೇರೆ ದೇವರ ಸಂಪೂರ್ಣವಾಗಿ ಮುಚ್ಚಿ ಹೋಗುವಂತಹ ಕಾಲವು ಸಮೀಪವಾಗಿದೆ. ದೇವರ ವಾಕ್ಯ ಸಂಪೂರ್ಣವಾಗಿ ಮುಚ್ಚಿ ಹೋಗುವಂತಹ ಕಾಲವು ಸಮೀಪವಾಗಿದೆ. ಆದರೆ ದೇವರ ಬರುವ ಹತ್ತಿರವಾಗಿದೆ ಅನ್ನುವಂಥದ್ದು ಮರೆಯಬಾರದು. ಇವತ್ತಿನ ದೇವಶಾಸ್ತ್ರೀಯ ದಿನದಲ್ಲಿ ಕೇವಲ 10, 12, 20 ಒಳಗೆ ಬೆರಳಿಕೆಯಷ್ಟು ಅಯ್ಯನವರು ಮಾತ್ರ ಅಯ್ಯನವರ ತರಬೇತಿ ಮಾಡುತ್ತಾರೆ. ಅದರಲ್ಲಿ ನಮ್ಮ ಮಂಗಳೂರು ಪ್ರಾಂತ ಒಬ್ಬರು ಮಾತ್ರ ಇದ್ದಾರೆ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ. ಕ್ಷೀಣವಾಗಿ ಹೋಗುತ್ತಿರುವಂತಹ ಅಯ್ಯನವರೇ ಇಲ್ಲ, ಇಲ್ಲಿ ಯಾರು ಬರಬಹುದು, ಯಾರು ಕಳುಹಿಸಲಿ, ಯಾರು ಹೋಗುವುದಾಗಿ ಯೇಸು ಸ್ವಾಮಿ ಅಥವಾ ದೇವರು ಕೇಳುವಂತಹ ಪ್ರಶ್ನೆಗೆ ಯಾರು ಹೋಗುವುದಿಲ್ಲ, ಯಾರು ಹೋಗುವವರು ನಾನಲ್ಲ ನೀನು ಅನ್ನುವಂತಹ ಅದು ಸಮೀಪವಾಗಿದೆ. ದೇವರು ಬೇಡ, ನಾನು ಬದುಕಿದರೆ ಸಾಕು ಅನ್ನುವಂತಹ ಪ್ರಶ್ನೆಗಳು ಬಂದಿದೆ.
ಬದುಕಬೇಕೆಂಬ ಆಶೆ ಇದೆ. ದೇವರ ಕೆಲಸವನ್ನು ದೇವರಿಗೆ ಒಟ್ಟಿಗೆ ಇದ್ದುಕೊಂಡು ಕೆಲಸ ಮಾಡುವಂತ ನನಗೆ ಆಗುವುದಿಲ್ಲ ಎಂಬ ಧೋರಣೆ ಉಂಟಾಗಿದೆ. 1847 ಇಸ್ವಿಯಲ್ಲಿ ಪ್ರಾರಂಭಗೊಂಡಂತ ಈ ಕರ್ನಾಟಕ ಥಿಯಾಲಜಿ ಕಾಲೇಜ್ ದೈವಶಾಸ್ತ್ರ ವಿದ್ಯಾನಿಲಯ ಮಂಗಳೂರಿನಲ್ಲಿ ಗೋಳ್ಕೋಟೆ ಎಂಬ ಸ್ಥಳದಲ್ಲಿ ಪ್ರಾರಂಭವಾಯಿತು. ಕೇವಲ 2 ವಿದ್ಯಾರ್ಥಿಗಳು ಮಾತ್ರ ಅದನ್ನು ವ್ಯಾಸಂಗ ಮಾಡುವುದಕ್ಕೆ ಬಂದರು. ಜರ್ಮನಿಯಿಂದ ಬಂದಂತಹ ಮಿಷನರಿಗಳು ಈ ಕಾಲೇಜ್ ಪ್ರಾರಂಭ ಮಾಡಿದರು. ಈ ಕೆಟಿಸಿ ಅನ್ನುವಂಥದ್ದು 2 ವ್ಯಾಸಂಗ ಮಾಡುವ ಸಂದರ್ಭದಲ್ಲಿ 2ನೇ ಮಹಾಯುದ್ಧ ಸಮೀಪಿಸಿದಾಗ ಬಂದಂತ ಮಿಷನರಿಗಳೆಲ್ಲರೂ ತಮ್ಮ ಕುಟುಂಬಕ್ಕೆ ಎಂತ ಆಯಿತು, ಯಾರು ಬದುಕಿದ್ದಾರೆ ಎನ್ನುವುದಾಗಿ ಅವರು ಹಿಂದೆ ಹೋದರು. ಆ ಸಂದರ್ಭದಲ್ಲಿ ಯೂನಿಯನ್ ಕ್ಯಾಂಪಸ್ ತುಮಕೂರಲ್ಲಿ ಕಾಲೇಜ್ ಮತ್ತೊಂದು ಸೆಂಟ್ರಲ್ ಡಯಾಸಿಸ್ ನಲ್ಲಿ ಇದ್ದರಿಂದ ಈ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳು ಅಲ್ಲಿಗೆ ಶಿಫ್ಟ್ ಆದರು. ಅಲ್ಲಿ ಓದುತ್ತಿದ್ದಂತ ಈ ವಿದ್ಯಾರ್ಥಿಗಳು ನಂತರದಲ್ಲಿ ಹಿಂದೆ ಬಂದ ಜರ್ಮನ್ ಹಿಂದೆ ಬಂದ ಸಂದರ್ಭದಲ್ಲಿ ನಂತರದಲ್ಲಿ ಅವರು ಮತ್ತೆ ಮಂಗಳೂರಿಗೆ ಬಂದು ವ್ಯಾಸಂಗ ಮಾಡಿದರು. ಮೊದಲ ಕನ್ನಡ ದಿನಪತ್ರಿಕೆ ಅದು ಮಂಗಳೂರಿನಲ್ಲಿ ನಮ್ಮ ಮಾಸ್ಟರ್ ಮಿಷನರಿಗಳ ಕೊಡುಗೆ ಪ್ರಾರಂಭವಾಯಿತು. ಕೊಡುಗೆ ಆದಂತ ಈ ಒಂದು ಪ್ರಿಂಟಿಂಗ್ ಟೆಕ್ನಾಲಜಿ ಎಂಬುದು ಪ್ರಾರಂಭಗೊಂಡಂತ ಸಂದರ್ಭದಲ್ಲಿ ವಿವಿಧ ಇನ್ಸ್ಟಿಟ್ಯೂಷನ್ಗಳು ಪ್ರಾರಂಭವಾಯಿತು. ಸ್ಟಿಚ್ ಕ್ರಾಫ್ಟ್ ಆಗಿರ್ಬೋದು, ಪ್ರಿಂಟಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಚಾಪಲ್ ಆಗಿರ್ಬೋದು, ಅಥವಾ ಸಂವಹನ ಕೇಂದ್ರ ಅಥವಾ ರೆಕಾರ್ಡಿಂಗ್ ಸ್ಟುಡಿಯೋ ಅನ್ನುವಂಥ ಹಾಸ್ಟೆಲ್ ಆಗಿರ್ಬೋದು, ಲೈಬ್ರರಿ ಸೇವೆಯ ಒದಗಣ ಆಗಿರ್ಬೋದು, ಮತ್ತು ಹೆಣ್ಣು ಮಕ್ಕಳ ಅಥವಾ ಇದ್ದುಕೊಳ್ಳುವುದಕ್ಕೆ ಹಾಸ್ಟೆಲ್ ಆಗಿರ್ಬೋದು, ಬೇರೆ ಬೇರೆ ವಿವಿಧ ಇನ್ಸ್ಟಿಟ್ಯೂಷನ್ಗಳು ನಂತರದಲ್ಲಿ ಪ್ರಾರಂಭವಾದವು. ಬೇರೆ ದೇವರು ಬಯಸಿದಂತಹ ಸೇವೆಯನ್ನು ಬೆಳೆಸಿಕೊಂಡು ಹೋಗುವುದರಲ್ಲಿ, ಅದನ್ನು ಅಭಿವೃದ್ಧಿಯತ್ತ ಕೊಂಡೋಗುವುದರಲ್ಲಿ ಶ್ರಮಿಸುತ್ತಿರುವ ಈ ಒಂದು ಸೇವೆಗೆ ನಾವೆಲ್ಲರೂ ದೃಢಿಯಾಗಿರೋಣ ಮತ್ತು ದೇವರು ಅನುಭವಿಸಿದ ಈ ಸೇವೆಗೆ ಒತ್ತಾಸ ಕೊಟ್ಟು ಇದಕ್ಕೆ ಪ್ರೋತ್ಸಾಹಿಸುವುದಾಗೋಣ. ಈ ಮೂಲಕವಾಗಿ ಈ ಚುಕ್ಕಾಣಿಯನ್ನು ಈಗ ಕೆಲವೇ ದಿನಗಳಲ್ಲಿ ನೀಡಿದಂತಹ ರೆವರೆಂಡ್ ವಾಟ್ಸನ್ ಅಯ್ಯನವರನ್ನು ನಾವು ನೆನಪು ಮಾಡಿಕೊಳ್ಳೋಣ. ಪ್ರಾಂಶುಪಾಲರಾಗಿ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಈ ಮುಖಾಂತರವಾಗಿ ಮುಂಬರುವಂತ ಎಲ್ಲ ಸೇವೆಗಳಲ್ಲಿ ದೇವರು ಅವರಿಗೆ ಆಯುಷ್ ಜ್ಞಾನ ತಿಳುವಳಿಕೆ ಮತ್ತು ಮುನ್ನಡೆಸುವಂತ ಛಲವನ್ನು ವಹಿಸುವುದಾಗಿ ಪ್ರಾರ್ಥಿಸುತ್ತಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 16 ವರ್ಷಗಳಲ್ಲಿ ನಾವು ಕೇಳಿದ ಹಾಗೆ ದೇವರು ಪ್ರತಿಯೊಬ್ಬನಿಗೆ ಒಬ್ಬೊಬ್ಬನಿಗೆ ಅನುಗ್ರಹ ಮಾಡಿದ್ದಾನೆ. ಅದೇನೆಂದರೆ ಆತನ ಪ್ರಭಾವ ಎಲ್ಲರಿಗೂ ರಕ್ಕಿದೆ ಅನ್ನುವಂಥದ್ದು. ಉನ್ನತ ಸ್ಥಾನಕ್ಕೆ ಏರಿದಾಗ ತಾವು ಜಯಿಸಿದ್ದ ಬಹುಜನರನ್ನು ಸೆರೆಹಿಡಿಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡುವುದಾಗಿ ಪ್ರವಾದಿ ಹೇಳಿದ ಮುಖಾಂತರವಾಗಿ ಏರಿ ಹೋದರೆಂದು ಹೇಳಿದರೆ ಭೂಮಿಯ ಅಧೋಭಾಗಕ್ಕೆ ಇಳಿದರೆಂತಲೂ ಹೇಳಿದ ಹಾಗಾಯ್ತಲ್ಲ. ಇಳಿದು ಬಂದವನು ಮೇಲಡೆ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ. ಆದ್ದರಿಂದ ಸಮಸ್ತ ಲೋಕವನ್ನು ತುಂಬಿದವನಾದನು. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸ್ವಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು ಎಂಬುದಾಗಿ ತಿಳಿಸ್ತಾನೆ ಪೌಲ ಎಫೆಸದವರಿಗೆ. ಅವರವರ ಕ್ಷೇತ್ರಕ್ಕೆ ಕಳುಹಿಸುವಂಥದ್ದು ಕೆಲಸ ಮಾಡುವಂತ ನಿರ್ದಿಷ್ಟತೆ ಮತ್ತು ಸೇವೆ ಇಲ್ಲಿ ಅಡಕವಾಗಿದೆ. ನಿರ್ದಿಷ್ಟತೆ ಅನ್ನುವಂಥದ್ದು ಪ್ರಾಮಾಣಿಕತೆಯು, ನಿರ್ದಿಷ್ಟತೆ ಅನ್ನುವಂಥದ್ದು ಸೇವೆಯು, ಆ ಸೇವೆಯಲ್ಲಿ ಪ್ರಾಮಾಣಿಕತೆಯು, ಆ ಸೇವೆಯಲ್ಲಿ ತನ್ನನ್ನು ಬರಿದು ಮಾಡಿಕೊಂಡ ತ್ಯಾಗ ಮತ್ತು ಸಮರ್ಪಿಸಿಕೊಂಡಂತ ರೀತಿ ಇಲ್ಲಿ ಕಾಣುತ್ತದೆ. ಪ್ರಿಯರೇ, ಸೇವೆ ಎಂಬುದಾಗಿ ಹೇಳಿದ್ರೆ ಕೇವಲ ಅಯ್ಯನವರಾಗಿಯೂ ಅಥವಾ ಗುರು ಹಿರಿಯರಾಗಿಯೂ ಸಭೆಯಲ್ಲಿ ಅಥವಾ ಬೇರೆ ಇವ್ಯಾಂಜಲಿಸ್ಟ್ ಆಗಿಯೂ ನಾವೆಲ್ಲ ಸಂವಾದಿಕರು ಅಥವಾ ಹಳಿಪಳಿಗೆ ಹೋಗಿದ್ದೇವೆ. ಸುವಾರ್ಥ ಸಾರಿ ಗಣಪತ್ರಗಳನ್ನು ಹಂಚುವವರು ಮಾತ್ರ ಸೇವಕರು ಎಂದು ಎಣಿಸಬಾರದು. ಒಬ್ಬ ಬಡವನಿಗೆ ದಾನ ಮಾಡುವವನು ಸಹ ಒಬ್ಬ ಸೇವಕನೇ. ಊಟವಿಲ್ಲದವರಿಗೆ ಊಟವನ್ನು ಅನುಗ್ರಹಿಸುವವನು ಸೇವಕನೇ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವವನು ಸೇವಕನೇ. ಏನೂ ಇಲ್ಲದಾಗಿ ತನ್ನನ್ನು ತಾನು ಕ್ರಿಸ್ತನ ಪ್ರೀತಿಯನ್ನು ತೆಗೆದುಕೊಂಡು ಹಂಚುವವನ ನಿಜವಾದ ಸೇವೆ. ಅದೇನೆಂದರೆ ಪ್ರೀತಿ, ಅನ್ಯೋನ್ಯತೆ, ಕರುಣೆ ಅನ್ನುವಂಥದ್ದು. ಈ ಸದ್ಗುಣಗಳನ್ನು ಕಳಿಸಿಕೊಂಡು ಇನ್ನೊಬ್ಬನಿಗೆ ತನ್ನ ಮೂಲಕವಾಗಿ ತೋರಿಸುವವನೇ ನಿಜವಾದ ಸೇವೆ.
ಅದಕ್ಕೆ ಯೇಸುವನ್ನು ಒಂದು ಕಥೆಯನ್ನು ಹೇಳ್ತಾನೆ. ದುರ್ದೊಬ್ಬ ಸಮಾರಂಭವನ್ನು ಮಾತ್ರ ಪ್ರಯಾಣ ಮಾಡುತ್ತಿರುವಾಗ ದಾರಿಯಲ್ಲಿ 3 ಮಂದಿಯನ್ನು ಒಬ್ಬ ವ್ಯಕ್ತಿ ಪ್ರಯಾಣ ಮಾಡುತ್ತಿರುವಾಗ 3 ಮಂದಿಯನ್ನು ಆತನು ದೃಷ್ಟಾಂತವನ್ನು ತೆಗೆದುಕೊಳ್ತಾನೆ. ಒಬ್ಬನು ಬೋಧಕನೊಬ್ಬ ಲೇವಿ ಮತ್ತು ಒಬ್ಬ ಸಮಾರ್ಯನು. ಒಬ್ಬ ಪ್ರಯಾಣಿಕವಾಗಿ ಪ್ರಯಾಣ ಮಾಡುವಾಗ ಸಮಾರ್ಯದವನ್ನು ಮಾತ್ರ ಆತ ದಯ ತೋರಿಸಿದನು ಅಲ್ಲಿ ವಿಶ್ಲೇಷಣೆ ಆಗಿದೆ. ಇಬ್ಬರು ಸಹ ಓರಿಯಾಗಿ ಹೋಗ್ತಾರೆ. ಸೇವೆ ಮಾಡುವಂತವನು ಒಬ್ಬ ಸೇವಕನೇ ನಿಜ. ಅವರಿಗೆ ದಯ ತೋರಿಸಿ ಜೊತೆ ತೆಗೆದುಕೊಂಡು ಹೋಗಿ ಆ ಗುಣ ಮಾಡುವುದಕ್ಕೆ ಶಕ್ತತೆಯನ್ನ ಯೋಚನೆಯನ್ನು ಮಾಡುವವರು, ಆ ರೀತಿಯಾಗಿ ತೆಗೆದುಕೊಂಡು ಹೋಗಿ ಆತನನ್ನು ಜೊತೆ ದಾಖಲಿಸುವವರು, ಆರೋಗ್ಯವನ್ನು ಅನುಭವಿಸಿಕೊಳ್ಳುವ ಸೇವಕನೇ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ಸೇವೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಐಕ್ಯದಲ್ಲಿ ಮಾಡುವಂಥದ್ದು. ಅದನ್ನೇ ಪೌಲನು ತಿಳಿಸ್ತಾನೆ. ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವಾಗಿ ಅವನವನಿಗೆ ಕೃಪಾವರವನ್ನು, ಕೃಪಾವರ ದೇವರಿಂದ ಮಾತ್ರ ನಾವು ಬದುಕುವುದಕ್ಕೆ ಸಾಧ್ಯ. ನಾವು ಉಳಿದುಕೊಳ್ಳುವುದು ಆತನ ಕೃಪೆ ಹೊರತು ಮತ್ತೊಂದಲ್ಲ ಎಂಬುದಾಗಿ ಪೌಲನು ಹೇಳುತ್ತಾನೆ. ಆತನ ಕೃಪೆಯೇ ಶಾಶ್ವತವಾದೆಂಬುದಾಗಿ ಎಂದೆಲ್ಲ ಓದಿ ಕೇಳಿದ್ದೇವೆ. ಮತ್ತು ನಿನ್ನ ಕೃಪೆಯೇ ನನಗೆ ಸಾಕು, ಬಲಹೀನತೆಯಲ್ಲಿ ಬಲ ಸಾಧಿಸುವುದು ಎಂಬುದಾಗಿ ಹೇಳಿದಂತ ಮಾತು ನಾವು ತೆಗೆದುಕೊಳ್ಳುವುದಾದರೆ ನಾವು ಪ್ರತಿಯೊಬ್ಬರು ಬಲಹೀನತೆಯಲ್ಲಿ ಬಲ ಸಾಧಕವಾದ ಕೆಲಸಗಳನ್ನು ನಾವು ಮಾಡುವುದಕ್ಕೆ ಶಕ್ತರಾಗೋಣ. ಬೇರೆ ಈ ದೈವಶಾಸ್ತ್ರದ ದಿನದಲ್ಲಿ ನಾವೆಲ್ಲರೂ ದೇವರ ಕುರಿತಾದ ಅಧ್ಯಯನಗಳನ್ನು ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನಾವು ಮಾಡುತ್ತಲೇ ಬಂದಿದ್ದೇವೆ ಮತ್ತು ಕ್ರಿಸ್ತನನ್ನು ಹುಡುಕಿಕೊಂಡು ಹೋಗುವ, ಆತನ ಅರಿತುಕೊಳ್ಳುವ ಪ್ರಯತ್ನಗಳನ್ನು ನಾವು ಮಾಡುತ್ತಲೇ ಇದ್ದೇವೆ. ಕ್ರಿಸ್ತನನ್ನು ಇನ್ನಷ್ಟು ನಾವು ತಿಳಿದುಕೊಳ್ಳದ, ಇನ್ನಷ್ಟು ನಾವು ಆತನನ್ನು ಅರಿಯದ ಪರಿಸ್ಥಿತಿಗಳು ನಮ್ಮಲ್ಲಿ ಕಂಡು ಬರುವುದೇ ಆಗಿದೆ. ನಿಜವಾದ ದೇವರ ಕುರಿತಾದ ಅರಿವು, ದೇವರ ಕುರಿತಾದ ಅಧ್ಯಯನ ಇವೆಲ್ಲವೂ ಪ್ರಾಮುಖ್ಯ. ಹಾಗಾದ್ರೆ ದೇವರ ಕುರಿತಾದ ಅಧ್ಯಯನ ಎಂದರೆ ದೈವಶಾಸ್ತ್ರ ಅನ್ನುವಂಥದ್ದು ಏನು? ದೈವಶಾಸ್ತ್ರ ಎಂಬುದಾಗಿ ದೇವರ ಕುರಿತಾದ ಅಧ್ಯಯನ. ದೇವರು ಯಾರು, ಆತನ ಸದ್ಗುಣ, ಆ ದೇವರು ಯಾರು ಎಂಬ ಪ್ರಶ್ನೆಯೊಂದಿಗೆ ಉತ್ತರಗಳು ಹೀಗೆ ಮುಂದೆ ಹೋಗುತ್ತವೆ. ದೇವರು ಯಾರು ಎಂಬುದಕ್ಕೆ ಆತನ ಸದ್ಗುಣ ಎಂಬ ಪ್ರಶ್ನೆಗೆ ಉತ್ತರ ಬರುತ್ತದೆ. ಎರಡನೆಯ ಉತ್ತರ ಆತನು 3 ವ್ಯಕ್ತಿಗಳು ಒಂದೇ ಸತ್ವವುಳ್ಳವನಾಗಿದ್ದಾನೆ. ಇದು ಅತಿ ಶ್ರೇಷ್ಠವಾದ ದೈವ ಜ್ಞಾನ ಅಧ್ಯಯನ. ದೇವರ ಕುರಿತಾದ ಅಧ್ಯಯನ ಯೋಹಾನ ಬರೆದ ಸುವಾರ್ತೆ ಅದು ಸ್ಪಷ್ಟವಾಗಿ, ಸುಂದರವಾಗಿ, ದೈವಶಾಸ್ತ್ರೀಯವಾಗಿ ಬರೆಯಲ್ಪಟ್ಟಿದೆ. ವಿವಿಧ ಸುವಾರ್ತೆಗಳು ಮತ್ತಾಯನ ಬೇರೆ ಹಿನ್ನೆಲೆಯಲ್ಲಿ ಅಥವಾ ಯಹೂದ್ಯರ ಹಿನ್ನೆಲೆಯಲ್ಲಿ ಆತನ ಸುವಾರ್ತೆಯನ್ನು ಬರೆದರೆ, ಮಾರ್ಕನು ಯೇಸುವಿನ ಮಹತ್ಕಾರ್ಯಗಳಿಗೆ ಒತ್ತು ಕೊಟ್ಟು ಆತನು ಬರೆಯುತ್ತಾನೆ. ಲೂಕನಾದರೂ ಸಾರ್ವತ್ರಿಕವಾಗಿ ಎಲ್ಲರಿಗೆ ಆತನ ಬರೆದ ಯೇಸು ಸ್ವಾಮಿ ಎಲ್ಲರಿಗೋಸ್ಕರವೇ ಬಂದನು. ಯೋಹಾನನು ದೇವರು ವಾಕ್ಯವಾಗಿದ್ದನು, ಆ ವಾಕ್ಯವೇ ನರಾಕಾರಕ್ಕೆ ಆತನು ಬಂದವನಾಗಿದ್ದಾನೆ, ಮಾಂಸಧಾರಿಯಾಗಿ ಬಂದನು, ಲೋಗೋಸ್ ಎಂಬ ಪದವನ್ನು ಹಿಡಿದುಕೊಂಡು ತನ್ನ ಸುವಾರ್ತೆಯನ್ನು ಪ್ರಾರಂಭ ಮಾಡಿ ಯೇಸುವಿನ ಪುನರುತ್ಥಾನದ ನಂತರ ಆದ ಘಟನೆಗಳನ್ನು ತೆಗೆದುಕೊಂಡು ತನ್ನ ಮಾತುಗಳನ್ನು ಮುಗಿಸುವ ಪ್ರಯತ್ನ ಮಾಡಿ ಯೋಹಾನನ ಸುವಾರ್ತೆ ಮತ್ತು ಅಪೊಸ್ತಲರ ಕೃತ್ಯಗಳು ಎರಡೂ ಜಂಟಿಯಾಗಿ ಒಂದಕ್ಕೊಂದು ಸಂಬಂಧಯುತವಾಗಿ ಮುಕ್ತಾಯಗೊಂಡು ಅದೇ ರೀತಿಯಾಗಿ ಪ್ರಾರಂಭಗೊಳ್ಳುವ ಒಂದು ಲಿಂಕ್ ಅನ್ನು ಹೊಂದಿರತಕ್ಕಂತಹ ಸುವಾರ್ಥ ಭಾಗ ಅದು ಯೋಹಾನನ ಸುವಾರ್ತೆ. ಹಾಗಾದ್ರೆ ದೇವರನ್ನು ಯಾಕೆ ಅಧ್ಯಯನ ಮಾಡಬೇಕು? ಒಂದು ತಿಳುವಳಿಕೆಗಾಗಿ, ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಅರ್ಥ ಮಾಡಿಕೊಳ್ಳುವುದು ಸಂಪೂರ್ಣತೆಗಾಗಿ. ಸಂಪೂರ್ಣತೆ ಇಲ್ಲದೆ ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇನ್ ಟೋಟಲ್ ಅಂದ್ರೆ ಪರಿಪೂರ್ಣತೆ, ಅಂದ್ರೆ ಫುಲ್ನೆಸ್, ಪರಿಶುದ್ಧವಾಗಿ ದೇವರ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಮತ್ತು ಮೂರನೆಯದಾಗಿ ಆತನು ಯಾರು, ಆತನ ಕಾರ್ಯಗಳು ಎಂತದ್ದು ಎಂಬುದನ್ನು ಅಡಕವಾಗಿ ಹುಡುಕಿಕೊಂಡು ಹೋಗುವುದಕ್ಕೂ ದೈವಶಾಸ್ತ್ರೀಯ ಅತ್ಯಗತ್ಯವಾಗಿದೆ. ದೇವರು ಯಾರು ಎಂಬ ಪ್ರಶ್ನೆ ಇಸ್ರಾಯೇಲರಲ್ಲಿ ಮೊದಲು ಮೂಡಿತು. ನಮ್ಮ ದೇವರು ಯಾರು? ಇಸ್ರಾಯೇಲರ ಮೊದಲು ದೇವರನ್ನು ಸರ್ವಶಕ್ತನು ಎಂಬುದಾಗಿ ಅರ್ಥ ಮಾಡಿಕೊಂಡರು. ದೇವರು
ಯಾರು ಎಂಬುದಕ್ಕೆ ಇಸ್ರಾಯೇಲರು ಆತನು ಸರ್ವಶಕ್ತನು ಎಂಬುದಾಗಿ ಅರ್ಥ ಮಾಡಿಕೊಂಡರು. ಮೋಶೆ, ನೀ ನನಗೆ ದರ್ಶನ ಕೊಟ್ಟೆ, ನಾವು ಹಾಲುಜೇನು ಹರಿಯುವಂತ ದೇಶಕ್ಕೆ ಬರಮಾಡಿದವನು ಆಗಿದ್ದಾನೆ. ಇದು ದೇವರ ತಿಳುವಳಿಕೆ, ದೇವರನ್ನು ಕುರಿತಾದ ತಿಳುವಳಿಕೆ, ದೇವರನ್ನು ಕುರಿತಾದ ಅಧ್ಯಯನ ಅಲ್ಲಿ ಇಸ್ರಾಯೇಲರ ಜೀವನ ಪ್ರಾರಂಭವಾಯಿತು. ಇದನ್ನು ನಾವು ಧರ್ಮೋಪದೇಶ ಕಾಂಡ ಇವತ್ತಿನ ಪರಿಚಯದಲ್ಲಿ ಓದಿ ಕೇಳಿದ್ದೇವೆ. 6ನೇ ಅಧ್ಯಾಯ 5ರಿಂದ ಮುಂದಿನ ವಚನ. ನಿಮಗೆ ತಿಳಿಸುವ ಮಾತುಗಳನ್ನು ಹೃದಯದಲ್ಲಿರಬೇಕು ಮತ್ತು ದೇವರು ಯಾವ ಹಣವಂತದನ್ನು ಬಿತ್ತುಗಾಡಿಗಳಾದರೂ ಎಂಬುದು ವಾಗ್ದಾನ ಮಾಡಿದ ಪ್ರಕಾರವಾಗಿ ಹಾಲುಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳ ಲಕ್ಷ್ಯವನ್ನು ಕೇಳಿ ಅನುಸರಿಸಲೇಬೇಕು. ಹಾಗಾದರೆ ದೇವರನ್ನು ಕುರಿತ ಅಧ್ಯಯನ ಅಥವಾ ದೇವರನ್ನು ಕುರಿತಂತಹ ಈ ಒಂದು ತಿಳುವಳಿಕೆ ಹೇಗೆ ಬರುತ್ತದೆ ಎಂಬುದಾಗಿ ಹೇಳುವಾಗ, ಯೆಹೋವನಾದ ಅಥವಾ ಯೆಹೋವ ದೇವರನ್ನು, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಲ್ಲೂ ಪೂರ್ಣ ಪ್ರಾಣದಲ್ಲೂ ಪೂರ್ಣ ಬುದ್ಧಿಯಿಂದಲೂ ಮತ್ತು ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬ ತಿಳುವಳಿಕೆ. ಮತ್ತು ನಿಮ್ಮ ಅಭ್ಯಾಸ ಮಾಡುವುದಕ್ಕಾಗಿ ನೀವು ನಡೆಯುವಾಗ ಅದನ್ನ ಮಲಗುವಾಗಲೂ ಏಳುವಾಗಲೂ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ನಿಲುಬಟ್ಟಿಗಳಲ್ಲಿ ತಲೆಗಳ ಮೇಲೆ ಇವುಗಳನ್ನ ಬರೆದಿಟ್ಟುಕೊಡಬೇಕು. ಆ ಮೂಲಕವಾಗಿ ನಾವು ನಮ್ಮ ಮನೆಗಳಲ್ಲಿ ಬರೆದಿಟ್ಟುಕೊಳ್ತೇವೆ, ನಮ್ಮ ಮನೆ ಬಾಗಿಲಿಗೆ ಬರೆಯುತ್ತೇವೆ. ನಾವು ಬಾಗಿಲು ಅಲ್ಫಾ ಅಂಡ್ ಒಮೇಗಾ ಅಂತ ಬರೀತೇವೆ, ಅಂದ್ರೆ ನಾನೇ ಆದಿ ಅಂತ್ಯ ಅನ್ನುವಂಥದ್ದು ಗ್ರೀಕ್ ಭಾಷೆಯ ಪದ. ಅಲ್ಫಾ ಅಂತಂದ್ರೆ ಗ್ರೀಕ್ ಭಾಷೆಯ ಎ ಪದ. ಈಗ ABCD ಹೇಳ್ತೀವಲ್ಲ, ಎ ಮತ್ತು Z ಹೇಳ್ತೀವಲ್ಲ, ಹಾಗೆ ಆಂಗ್ಲ ಭಾಷೆಯಲ್ಲಿ ಎಗೆ ಗ್ರೀಕ್ ಭಾಷೆಯಲ್ಲಿ ಎ ಪದನೇ ಬರ್ತದೆ, ಅಲ್ಫಾ ಎಂಬುದಾಗಿ ಅಂತ ಅಲ್ಫಾ ಎಂಬ ಪದ. Z ಇಂಗ್ಲಿಷ್ ಹೇಗೆ ಬರೀತೀವಿ ಹಾಗೆ ಒಮೇಗಾ ಎಂಬುದಾಗಿ, ಒಮೇಗಾ ಎಂಬುದಾಗಿ ಅಂತ್ಯ, ಅಲ್ಲಿಗೆ ಮುಕ್ತಾಯ. ಹಾಗೆ ನಿಲುಪಟ್ಟಿನ ನಾವು ಮನೆಗಳಲ್ಲಿ ನಮ್ಮ ಬಾಯಿಗಳಲ್ಲಿ ನಮ್ಮ ದೇವರಲ್ಲಿ ಬೆನ್ನಾನೆ ಬಾಗಿಲದಲ್ಲಿ ನಾವು ಬಂದಿದ್ದೇವೆ ಅಲ್ಫಾ ಅಂಡ್ ಒಮೇಗಾ. ನಾವು ಮನೆಗಳಲ್ಲಿ ದೇವರ ಬಾಗಿಲುಗಳನ್ನು ಇಡ್ತೇವೆ. ಮುಸಲ್ಮಾನ ನಮ್ಮ ಕೊರಳಿಗೆ ಹಸಿರು ಬಟ್ಟೆಯನ್ನು ಕಟ್ಟಿದಂತಹ ಬಟ್ಟೆ ಬರೆದಂತಹ ಶಾಸನ, ಧರ್ಮಶಾಸ್ತ್ರ, ಪುರಾಣವನ್ನು ಪೇಪರ್ನಲ್ಲಿ ಒಲಿಸಿಕೊಂಡು ಹಾಕಿಕೊಂಡಿದ್ದಾರೆ. ಯಹೂದ್ಯರಲ್ಲಿ ಈಗೂ ಸಹ ನೀವು ಹೋಗಿ ನೋಡಿದ್ರೆ ಅವರ ಹಣಪಟ್ಟಿಯಲ್ಲಿ ಅಂಟಿ ಒಂದು ಚಿನ್ನದಲ್ಲಿಯೋ ಅಥವಾ ಒಂದು ತಾಮ್ರದಲ್ಲಿಯೋ ಅಥವಾ ಬೆಳ್ಳಿಯಲ್ಲಿಯೋ ಆ ಒಂದು ಬಟ್ಟಲಲ್ಲಿ ಡಾಲರ್ ಎಂಬುದಾಗಿ ಚೀಟಿಯಲ್ಲಿ ಬರೆದು ಒಳಗೆ ಹಾಕಿ ಆ ಡಾಲರ್ ಪ್ರಿಯರೇ, ದೇವರ ವಾಕ್ಯಗಳನ್ನು ಎಲ್ಲಿ ಬರೆದುಕೊಂಡು ಎಲ್ಲಿಯಾದರೂ ಬರೆದುಕೊಂಡಿದ್ದೇವೆ, ನಮ್ಮ ಮನೆಗಳಲ್ಲಿ ಉಂಟು, ಬಾಗಿಲಲ್ಲಿ ಉಂಟು, ನಮ್ಮ ಜೀವನದ ಎಲ್ಲ ಕಡೆ ಉಂಟು ಎಂಬುದಾಗಿ ಹೇಳಿಕೊಂಡಿದ್ದಾಗಿ ಅದನ್ನು ಅನುಸರಿಸದಿದ್ದರೆ, ದೇವರ ವಾಕ್ಯಕ್ಕೆ ಗೊತ್ತುಂಟು, ನಾವು ಬಹಳಷ್ಟು ಜ್ಞಾನವಂತರಾಗಿದ್ದೇವೆ, ದೇವರ ವಾಕ್ಯ ನಾನು 1000 ಸತಿ ಓದಿದ್ದೇನೆ, ನನಗೆಲ್ಲವೂ ಗೊತ್ತುಂಟು ಎಂಬುದಾಗಿ ಹೇಳಿದ್ರು, ಅದರ ತಕ್ಕ ಹಾಗೆ ನಡೆದುಕೊಳ್ಳದೆ ಹೋದರೆ ಅದು ಯಾವುದೋ ಕಿಮ್ಮತ್ತಾಗಲಿ, ಅದಕ್ಕೊಂದು ಬೆಲೆಯಾಗಲಿ ಬರುವುದಕ್ಕೆ ಸಾಧ್ಯವಿಲ್ಲ. ನಾನು ಎಷ್ಟೋ ತಿಳ್ಕೊಂಡಿದ್ದೆ, ನನಗೆ ಗ್ರೀಕ್ ಭಾಷೆ ಬರ್ತದೆ, ಇಬ್ರಿಯ ಭಾಷೆ ಬರ್ತದೆ, ಆಮೋನಿಯ ಭಾಷೆ ಬರ್ತದೆ, ಎಷ್ಟೋ ಭಾಷಾ ಜ್ಞಾನವನ್ನು ಎಲ್ಲ ಬೈಬಲನ್ನು ಓದುತ್ತೇನೆ ಎಂಬುದಾಗಿ ಹೇಳಿದರು. ಸರಿಯಾದ ತಿಳುವಳಿಕೆ, ಓದುವಿನ ಜ್ಞಾನ ಬರದಿದ್ದರೆ, ಯೆಹೋವನ ಭಯ ಜ್ಞಾನಕ್ಕೆ ಮೂಲವಾಗದಿದ್ದರೆ ದೇವರ ಕುರಿತಾದ ದೈವಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭಯ ಭಕ್ತಿ ಎಲ್ಲಿ ಬರ್ತದೆ ಅಲ್ಲಿ ಜ್ಞಾನಕ್ಕೆ ಮೂಲವಾಗುತ್ತದೆ. ದೇವರಿಗೆ ಭಯ ಭಕ್ತಿ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ನಡೆಸಿ ಹೀಗಾಗುವಂತೆ ಪವಿತ್ರಾತ್ಮನು ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಪ್ರೀತಿಯೊಳ ದೇವರೇ, ನಾವು ಮನೋರಂಜನೆಯನ್ನು ಮಾಡಿ ನಮ್ಮ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳಬೇಕು. ನಮ್ಮ ದೈವಶಾಸ್ತ್ರ ನಿಲಯಕ್ಕಾಗಿ ನಾವು ಬೇಡುತ್ತೇವೆ. ಚುಕ್ಕಾಣಿ ಹಿಡಿದ ವಾಟ್ಸಾಯವನ್ನು ಆಶೀರ್ವದಿಸುತ್ತಾಗ ಜ್ಞಾನ ತಿಳುವಳಿಕೆಯನ್ನು ಅಲ್ಲಿ ಕಲಿಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಒಪ್ಪಿಸಿಕೊಳ್ಳುತ್ತೇವೆ. ಉತ್ತಮ ರೀತಿಯಲ್ಲಿ ಕಲಿತು ಅವರು ಹೊರಬರುವಾಗ ಸಹಾಯ ಮಾಡಿ. ಇನ್ನು ಸೇವೆಯನ್ನು ಉತ್ಕೃಷ್ಟವಾಗಿ ಉತ್ತಮವಾಗಿ ಪ್ರೀತಿಯಿಂದಲೂ ಕಡಿಮೆ ವಾತ್ಸಲ್ಯಗಳಿಂದ ಮಾಡುವ ಶಕ್ತಿಯನ್ನು ಚೈತನ್ಯವನ್ನು ಬೆಳೆಸಿಕೊಂಡು ಆ ಮುಖಾಂತರ ಸಭೆಯು ಬೆಳಲಿಕ್ಕಾಗುವ ಹಾಗೆ, ಬೆಳೆಸಲಿಕ್ಕಾಗುವ ಹಾಗೆ ಎಲ್ಲರ ನಿನ್ನ ಕೃಪಾವರವನ್ನು ಗ್ರಹಿಸುವುದಾಗಿ ಪ್ರಾರ್ಥಿಸ್ತಾರೆ. ಪ್ರಾರ್ಥನೆಯನ್ನು ಕೇಳಿದ್ದೇವೆ, ಸದುತ್ತರವನ್ನು ಅನುಭವಿಸುವುದಾಗಿ ಪ್ರಾರ್ಥಿಸುವುದು ಅದೇ ಸ್ಥಾನದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ದೈವಶಾಸ್ತ್ರೀಯ ಅಧ್ಯಯನಕ್ಕಾಗಿ ಗುರು ಮುಖ್ಯ. ಗುರುವಿಲ್ಲದೆ
ದೈವಶಾಸ್ತ್ರೀಯ ಅಧ್ಯಯನ ಖಂಡಿತವಾಗಿ ನಾವು ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಮೂಲಕವಾಗಿ ಸದ್ಗುಣ ಶಿರೋಮಣಿಯಾದ ಸ್ವರ್ಗೀಯ ಗುರು ಯೇಸುವಿನ ಸುನೀತಿಗೆ ಹಸಿದವರಾಗಿ ನಮ್ಮನ್ನು ನಾವು ಸೆಳೆದುಕೊಳ್ಳುತ್ತಾರೆ. ಸಂಪೂರ್ಣವಾಗಿ ನಮ್ಮಲ್ಲಿ ಆದರ್ಶಶೀಲ ಎಲ್ಲವನ್ನು ಹೊಂದಿಕೊಂಡು ಆತನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳ. ಹೀಗಾಗುವಂತೆ ಕನ್ನಡ ಗೀತೆಗಾಗಿ 253ನೇ ಗೀತೆ ಮಾಡುವ 253ನೇ ಕನ್ನಡ ಗೀತ. ಸದ್ಗುಣ ಶಿರೋಮಣಿಯಾದ ಸ್ವರ್ಗೀಯ ಗುರು ಯೇಸುವೆ, ಸುನೀತಿ ಹಸಿದವನಾದ ನನ್ನನ್ನು ಸೆಳೆ ನೀನು. ಮೊದಲನೇ ಚರಣ, 4ನೇ ಚರಣರಾಗಿ ಮಾಡುವ 1 ಮತ್ತು 4ನೇ ಚರಣ 253ನೇ ಕನ್ನಡ. ಕರ್ತನು ತಾನೇ ಕಲಿಸಿಕೊಂಡು ಪ್ರಾರ್ಥನೆಯನ್ನು ಮನಸ್ಸಾಗಿ ಅರಿಕೆ ಮಾಡುವ. ಪರಲೋಕದ ತಂದೆಯೇ, ನಿರ್ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸಿಕ್ಕಿದೆ ಕೇಳಿಯನ್ನು ತಪ್ಪಿಸು. ಯಾಕಂದ್ರೆ ಆಕಾಶಕ್ಕೂ ಬಲವು ಬರಲಿ ಸದಾ ಬರಲಿವೆ. ಆಮೇಲೆ ವಿಶ್ವಾಸದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ನಿಕಟವಾಗಿ ಕರೆದ ಕೃಪಾಪೂರ್ಣ ದೇವನೇ ನಿಮ್ಮನ್ನು ಯೋಗಿಸುತ್ತಿ ತಂದು ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸು. ಆತನಿಗೆ ಮಹಿಮೆಯೂ ಆಧಿಪತ್ಯ ಯುಗ ಯುಗಾಂತರಗಳಿರಲಿ. ಆಮೇಲೆ